4 ಸಾರಿಗೆ ನಿಗಮಗಳಾದ KSRTC, BMTC, NWKRTC ಮತ್ತು KKRTC ನೌಕರರು ಮತ್ತು ಅಧಿಕಾರಿಗಳಲ್ಲಿ ನನ್ನ ವಿನಂತಿ ಏನಪ್ಪ ಅಂತ ಹೇಳಿದರೆ, ಈ ನಿಗಮ ಚಾನೆಲ್ ಇದೆ, ದಯಮಾಡಿ ಅದಕ್ಕೆ ತಾವು ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ನಿಗಮಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಅದರ ನೌಕರರಿಗೆ ಸಂಬಂಧಪಟ್ಟ ವಿಚಾರಗಳು ಸಾಕಷ್ಟು ಬರ್ತದೆ. ಒಂದು ಥರ ನಿಮಗೂ ಎಜುಕೇಟ್ ಆಗುತ್ತೆ. ಆದರೆ ದಯಮಾಡಿ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿಸ್ತೇನೆ. ಸರ್ಕಾರಿ ನೌಕರರಾಗ್ಬಿಟ್ರೆ ಈ ಸೆಟ್ಲ್ಮೆಂಟ್ಗಳೇ ಬೇಡ, ಯೂನಿಯನ್ನೇ ಬೇಡ ಅಂತ ಕೂಡ ಅವ್ರು ಹೇಳ್ಕೊಂಡು ಹೋದ್ರು. ಸರ್, ಈ ಎಲ್ಲ ಹೋರಾಟಗಳ ಮಧ್ಯೆ ನೀವೊಂದು ಪಾಯಿಂಟ್ ಹೇಳಿದ್ರಿ, ಬೆಳಿಗ್ಗೆ 6 ಗಂಟೆಗೆ ಒಂದು ಅಗ್ರಿಮೆಂಟ್ ಆಯ್ತು ಅಂತ. ಬೆಳಗಿನ ಜಾವ. ಈ ಅಗ್ರಿಮೆಂಟ್ ಅಂದ್ರೆ ಏನು ಸರ್? 24ರಿಂದ 20% ಸಂಬಳ ಜಾಸ್ತಿ ಕೊಡಿ ಅಂತ. ಸರ್, ಈಗ ಸರ್ಕಾರ 5 ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಶಕ್ತಿ ಯೋಜನೆಯನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ. ಈಗ ನಿಗಮ ಲಾಭದಲ್ಲಿದೆಯಾ, ಹೇಗೆ ಸರ್? ಇದು ಇನ್ಫ್ಯಾಕ್ಟ್ ಈ ಹೊಸ ಸರ್ಕಾರ ಬಂದಮೇಲೆ ಬಹುಶಃ ಇವರೇ ಒಂದು 15 ಲಕ್ಷ ಆಗ್ತಾರೆ. ಹೌದು. ಫ್ರೀ ಟ್ರಾವೆಲ್ ಅವ್ರಿಗೆ ಅಂದರೆ ತಿಂಗಳಿಗೆ ಕನಿಷ್ಠ 2,000 ರೂಪಾಯಿ ಖರ್ಚಾಗುತ್ತೆ ಅವರೇಜ್. ಬಹುಶಃ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲಿ ಇರುವಷ್ಟು ಹೊಸ ಬಸ್ಗಳು ನಾವು ಹಾಕ್ತಾ ಇದೀವಿ. ಇಲ್ಲಿ ಹಬ್ಬ ಬಂತು, ಗುಲ್ಬರ್ಗಕ್ಕೆ 3,000 ಮಾಡಿದ್ರು. ಇನ್ನೊಂದು 1,000 ಕೊಟ್ಟು ಏರಲ್ಲೇ ಹೋಗ್ಬೋದು. ಆದ್ರಿಂದ